ಒಂದು ಕಾಲದಲ್ಲಿ ಶ್ರೀವಿಲ್ಲಿಪುಟ್ಟೂರ್ ಎಂಬ ಹಳ್ಳಿಯಲ್ಲೊಂದು ಶ್ರೇಷ್ಠ ಆಳ್ವಾರ್ ಪೆರಿಯಾಳ್ವರ್ ಇದ್ದರು. ಅವರು ದಿನದ ಬೆಳಗ್ಗೆ ದೇವರಿಗೆ ಪ್ರಾರ್ಥನೆ ಮಾಡುವುದರಲ್ಲಿ ತೊಡಗಿಕೊಂಡಿರುತ್ತಿದ್ದರು. ಆ ಸಂದರ್ಭದಲ್ಲಿ ಅವರು ತುಳಸಿ ಸಸ್ಯದ ಕೆಳಗೆ ಒಂದು ಪುಟ್ಟ ಹುಡುಗಿಯನ್ನು ನೋಡಿದರು. ಆ ಹುಡುಗಿಯ ಮೇಲೆ ದೈವಿಕ ಬೆಳಕು ಹೊಡೆಯುತ್ತಿತ್ತು ಹಾಗೂ ಶಾಂತಿ ಮತ್ತು ಪವಿತ್ರತೆಯ ಆರಾ ಹೊತ್ತುಕೊಂಡಿದ್ದಳು. ಪೆರಿಯಾಳ್ವರರು ಆಶ್ಚರ್ಯದಿಂದ ಆ ಮಗುವನ್ನು ನೋಡಿದರು ಮತ್ತು ದೇವರಿಂದ ಬಂದ ಆಶೀರ್ವಾದವೆಂದು ಭಾವಿಸಿ ಪ್ರಾರ್ಥನೆಯೊಂದಿಗೆ ಮಗುವನ್ನು ಸಾಕುತ್ತಾರೆ. ಅವಳೇ ಆ ಹುಡುಗಿ ಅಂಡಾಳ್ ಆಗಿದ್ದಳು. ಬಾಲ್ಯದಲ್ಲೇ ಅಂಡಾಳ್ ದೇವರ ಪ್ರೀತಿ ಮತ್ತು ಭಕ್ತಿಯಿಂದ ತುಂಬಿ ಬೆಳೆದಳು. ಅವಳು ಹೂವಿನ ಹಾರಗಳನ್ನು ತೆಗೆದುಕೊಂಡು ಮೊದಲು ಅವಳ ಮೇಲೆ ಧರಿಸುತ್ತಾಳೆ ಮತ್ತು ನಂತರ ದೇವರ ವಿಗ್ರಹಕ್ಕೆ ಅರ್ಪಿಸುತ್ತಾಳೆ. ಹೀಗಾಗಿ ಅವಳು ನೋಡುತ್ತಿದ್ದಳು, ಈ ಹಾರವು ದೇವರಿಗೆ ಚೆಲುವಾಗಿ ತೋರುತ್ತಿದೆಯೋ ಇಲ್ಲವೋ ಎಂದು. ಒಂದು ದಿನ ಅಂಡಾಳ್ ಹಾರಗಳನ್ನು ಧರಿಸುತ್ತಿರುವುದನ್ನು ಅವಳ ತಂದೆ ಕಂಡು ಕೋಪಗೊಂಡರು. ಹಾರವನ್ನು ನೀನು ಧರಿಸುತ್ತೀ, ನಂತರ ದೇವರಿಗೆ ತೊಡಿಸಿದರೆ ದೇವರು ಅದನ್ನು ಸ್ವೀಕರಿಸುತ್ತಾರಾ ಎಂದು ಗುಡುಗಿದರು. ಆದರೆ ಅಂಡಾಳ್ ಮುಖದಲ್ಲಿ ತೀವ್ರ ಭಕ್ತಿ ಮತ್ತು ಶುದ್ಧತೆಯನ್ನು ತೋರಿಸುತ್ತಾ ಅವಳ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಳು. ಆ ಸಮಯದಲ್ಲಿ ದೈವಿಕ ಕನಸಿನಲ್ಲಿ ಭಗವಂತ ವಿಷ್ಣು ಪೆರಿಯಾಳ್ವರನಿಗೆ ಪ್ರತ್ಯಕ್ಷರಾದರು. ಅವಳು ಧರಿಸಿರುವ ಹಾರಗಳೇ ನನಗೆ ಅರ್ಪಿಸಬೇಕು, ಅವಳನ್ನು ನನ್ನ ಆರಾಮದ ವರಸಿಯಾಗಿ ಪರಿಗಣಿಸು ಎಂದು ಹೇಳಿದರು. ಇದರಿಂದ ತಿಳಿದುಬಂದಿತು, ಅಂಡಾಳ್ ದೇವರ ಆರಾಮದ ವರಸಿಯಾಗಿ ಆಯ್ಕೆಯಾಗುತ್ತಾಳೆ. ಅಂಡಾಳ್ ಯಾವುದೇ ಮಾನವನೊಂದಿಗೆ ಮದುವೆಯಾಗಲ್ಲ ಎಂದು ನಿರ್ಧರಿಸಿ ಮಾರ್ಗಶಿರ ಮಾಸದಲ್ಲಿ ದೇವರೊಂದಿಗೆ ಏಕತೆಯ ವ್ರತವನ್ನು ಕೈಗೊಂಡಳು. ಆನಂತರ ಅವಳು ಶ್ರೀರಂಗಂ ದೇವಸ್ಥಾನದಲ್ಲಿ ಭಗವಂತ ರಂಗನಾಥನೊಂದಿಗೆ ದೈವಿಕವಾಗಿ ಏಕತೆಯಾಗುವ ಮೂಲಕ ದೇವರೊಂದಿಗೆ ಮಿಶ್ರಿತಳಾದಳು. ಅವಳ ಹಾರವು ಶ್ರೀವಿಲ್ಲಿಪುಟ್ಟೂರಿನಿಂದ ತಿರುಮಲೆಗೆ ಗರುಡ ಸೇವೆಗೆ ಸಾಗಿಸಲಾಗುತ್ತದೆ. ಇದು ಅಂಡಾಳ್ ಮತ್ತು ಭಗವಂತ ವಿಷ್ಣುವಿನ ಶಾಶ್ವತ ಏಕತೆಯ ಸಂಕೇತವಾಗಿದೆ. ಅಂದೇ ಅಂಡಾಳ್ ತನ್ನ ಜೀವನವನ್ನು ಭಕ್ತಿ, ಶುದ್ಧತೆ ಮತ್ತು ದೇವರ ಪ್ರೀತಿಗೆ ಸಂಪೂರ್ಣವಾಗಿ ಸಮರ್ಪಿಸಿದವರು. ಇಂದಿಗೂ ಭಕ್ತರಿಗೆ ಅವರು ಪ್ರೇರಣೆಯಾಗಿ ಉಳಿದಿದ್ದಾರೆ.